ನಮಸ್ಕಾರ, ವೆಲ್ಕಮ್ ಟು ಸಂಜು ಕುಕಿಂಗ್. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮುಂದೆ ಮಾಡೋ ಎಲ್ಲ ವಿಡಿಯೋ ನೋಡಬೇಕು ಅಂತಂದರೆ ಬೆಲ್ ಐಕಾನ್ ಒತ್ತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ನಾನಿವತ್ತು ಸಿಹಿ ಪೊಂಗಲ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಹಿ ಪೊಂಗಲ್ ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು: ಅಕ್ಕಿ 1 ಕಪ್ಪು, ಹೆಸರುಬೇಳೆ 1/4 ಕಪ್ಪು, ತುಪ್ಪ 1 ಕಪ್ಪು, ಕೊಬ್ಬರಿ 1 ಕಪ್ಪು, ತುರಿದಿರೋ ಕೊಬ್ಬರಿ ಇಟ್ಕೊಂಡಿರ್ಬೇಕು, ಸಕ್ಕರೆ 1 ಕಪ್ಪು, ಏಲಕ್ಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ, ದ್ರಾಕ್ಷಿ, ಗೋಡಂಬಿ, ಅರಿಶಿನ, ಒಂದು ಸ್ವಲ್ಪ ನೀರು. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹತ್ತಿಸ್ಕೋಬೇಕಾಗುತ್ತೆ. ಅದಕ್ಕೆ ಹೆಸರು ಬೇಳೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಹುರ್ಕೋಬೇಕು, ಒಂದು ಸ್ವಲ್ಪ ಕೆಂಪಗೆ. ತುಂಬ ಕೆಂಪಗೆ ಬೇಡ, ಸ್ವಲ್ಪ ಮೀಡಿಯಮ್ನಲ್ಲಿ ಹುರ್ಕೋಬೇಕಾಗುತ್ತೆ. ಹೆಸರು ಬೇಳೆ ನೋಡಿ ಕೆಂಪಾಗಿದೆ. ಇದಕ್ಕೇನೆ ಅಕ್ಕಿ ಇರುತ್ತಲ್ಲ, 1 ಕಪ್ ಅಕ್ಕಿನೂ ಅದಕ್ಕೆ ಹಾಕ್ಬಿಟ್ಟು ಎರಡನ್ನೂ ಸೇರಿಸಿ ತೊಳಿಬೇಕು. ಚೆನ್ನಾಗಿ ನೋಡಿ, ಅಕ್ಕಿ ತೊಳೆದಿದ್ದೀನಿ. ತೊಳೆದಿರೋದಕ್ಕೆ ಒಂದು 3 ಕಪ್ ಅಷ್ಟು ಅಕ್ಕಿ ನೀರು ಹಾಕ್ಬೇಕಾಗುತ್ತೆ. 1 ಕಪ್ ಅಕ್ಕಿ ಮತ್ತೆ ತೊಗೊಂಡಿದ್ದಾರಲ್ಲ, ಅದಕ್ಕೆ 3 ಕಪ್ ಅಷ್ಟು ನೀರು ಹಾಕ್ಬೇಕಾಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕು. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಹತ್ತಿಸಿ 3 ವಿಷಲ್ ಕೂಗಿಸ್ಬೇಕು. ಕುಕ್ಕರ್ ಕೂಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಅನ್ನ ಆಗಿದೆ. ಇಡಬೇಕು. ಸಕ್ಕರೆ ಇಟ್ಕೊಂಡಿರ್ತೀರಲ್ಲ, ನಿಮಗೆ 1 ಕಪ್ ಅಷ್ಟು ಸಕ್ಕರೆ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಿಮಗೆ ಟೀ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಹಾಕ್ಕೋಬೋದು. 1 ಕಪ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಕರಗಷ್ಟು ಮಾತ್ರ ನೀರು ಹಾಕಬೇಕು. ನೋಡಿ, ಸಕ್ಕರೆ ಕರಗಿದೆ. ಪಾಕ ಥರ ಏನೇನು ಬರೋದು ಬೇಡ, ಬರೀ ಸಕ್ಕರೆ ಕರಗಿದ್ರೆ ಸಾಕಷ್ಟೇನೆ. ಅದಕ್ಕೆ ಮಾಡ್ಕೊಂಡಿರ್ತೀರಲ್ಲ ಅನ್ನ ಪೂರ್ತಿ ಅದಕ್ಕೆ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟಾಗ ಕೈ ಆಡಿ ಸಕ್ಕರೆ ಬದಲು ಬೇಕಾದ್ರೆ ಬೆಲ್ಲನ ಹಾಕೊಂಡು ಮಾಡ್ಬೋದು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಕುದೀತಾ ಇದೆ, ಇದಕ್ಕೇನೆ ತುಪ್ಪ ಹಾಕ್ಬೇಕು. ಸ್ವಲ್ಪ ಮೀಡಿಯಂ ಉರಿತಾ ಇದೆ. ಕೊಬ್ಬರಿ ತಿರ್ಕೊಂಡಿರ್ತೀರಲ್ಲ, ಅದನ್ನು ಅದಕ್ಕೆ ಹಾಕ್ಬಿಡೋದು. ಅನ್ನ ಎಲ್ಲ ಇದು ಇಳ್ಕೋಬೇಕು ಪಾಕದಲ್ಲಿ, ಸಕ್ಕರೆ ಪಾಕದಲ್ಲೆಲ್ಲ. ಒಂದು 5 ನಿಮಿಷ ಬಿಡಬೇಕು, ಪಾಕದಲ್ಲಿ ಇಳಿತಾ ಇರಬೇಕು. ಅದಕ್ಕೆ ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಬಿಡಿ. ನೋಡಿ, ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಿದ್ರೆ ಚೆನ್ನಾಗಿ ಹುರ್ಕೊಂಡಿರ್ಬೇಕು ಕೆಂಪಗೆ. ಅದನ್ನು ಆಮೇಲೆ ಹಾಕಬೇಕು. ಅದಾಗೆ ಒಂದು 5 ನಿಮಿಷ ಕುದೀತಾ ಇದ್ದಾಗ ಇನ್ನೊಂದು ಸ್ವಲ್ಪ ತುಪ್ಪ ಇರುತ್ತಲ್ಲ, ಅದನ್ನ ಅದ್ರೊಳಗೆ ಹಾಕ್ಬಿಡ್ಬೇಕು. ಸಿಹಿ ಪೊಂಗಲ್ ನೋಡಿ ರೆಡಿಯಾಗಿದೆ.